ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಮಹಾಭಾರತಕ್ಕೆ ಸ್ವಾಗತ. ವಿವೇಕದಿಂದ ಶೋಕವನ್ನು ತಡೆದುಕೊಳ್ಳುವ ಬಗೆ. ಯುಧಿಷ್ಠಿರನು ಹಣವಾಗಲಿ, ಹೆಂಡತಿ ಮಕ್ಕಳಾಗಲಿ, ತಾಯಿ ತಂದೆಗಳಾಗಲಿ ಹೋದಾಗ ವಿವೇಕದಿಂದ ಆ ಶೋಕವನ್ನು ತಡೆದುಕೊಳ್ಳುವುದು ಹೇಗೆ ಎಂದು ಭೀಷ್ಮರನ್ನು ಕೇಳಿದನು. ಭೀಷ್ಮರು ಮಗನನ್ನು ಕಳೆದುಕೊಂಡು ದುಃಖಿಸುತ್ತಿದ್ದ ಸೇನಜಿತ್ತನಿಗೆ ಹಿಂದೆ ಒಬ್ಬ ಬ್ರಾಹ್ಮಣನು ಹೀಗೆ ಉಪದೇಶ ಮಾಡಿದನಂತೆ. ಅಯ್ಯ, ಇದೇಕೆ ಹೀಗೆ ಮೂಢನಾಗಿರುವೆ? ಇನ್ನು ಸ್ವಲ್ಪ ದಿನ ಹೋದ ಮೇಲೆ ನಿನಗೋಸ್ಕರ ಇತರರು ಹೀಗೆಯೇ ದುಃಖ ಪಡುವರು. ಇದರಿಂದ ಏನು ಪ್ರಯೋಜನ? ನಾವೆಲ್ಲರೂ ಎಲ್ಲಿಂದ ಬಂದೆವೋ ಅಲ್ಲಿಗೆ ಹಿಂದಿರುಗಿ ಹೋಗಲೇಬೇಕು. ಪ್ರತಿಯೊಬ್ಬರೂ ಅವರವರ ಕರ್ಮದ ಫಲವನ್ನು ಅನುಭವಿಸಬೇಕು. ನಾವು ಈ ಲೋಕದಲ್ಲಿ ಸೇರುವುದು ಮಹಾಸಾಗರದಲ್ಲಿ ಎರಡು ಕಡ್ಡಿಗಳು ಸೇರುವ ಹಾಗೆ. ಅವು ಎಲ್ಲಿಂದಲೋ ಬಂದು ಸೇರುತ್ತವೆ, ಮತ್ತೆ ಬೇರೆಯಾಗಿ ಎಲ್ಲಿಗೋ ಹೋಗಿಬಿಡುತ್ತವೆ. ಹೀಗೆ ನಮ್ಮ ಬಂಧು ಬಾಂಧವರಲ್ಲಿ ವಿಯೋಗವು ಖಂಡಿತವಾಗಿರುವುದರಿಂದ ಮಮತೆ ಹತ್ತಿಸಿಕೊಳ್ಳಬಾರದು. ಸುಖವಾದ ಮೇಲೆ ದುಃಖವು, ದುಃಖವಾದ ಮೇಲೆ ಸುಖವು ಚಕ್ರದಂತೆ ಸುತ್ತುತ್ತಿರುತ್ತವೆ. ಇಷ್ಟು ದಿನ ಸುಖವಿತ್ತು, ಈಗ ದುಃಖ ಬಂದಿದೆ, ಮುಂದೆ ಮತ್ತೆ ಸುಖ ಬರುತ್ತದೆ. ದುಃಖವೂ ನಿತ್ಯವಲ್ಲ, ಸುಖವೂ ನಿತ್ಯವಲ್ಲ. ಸಂತೋಷಕ್ಕೆ ಸ್ನೇಹಿತರಾಗಲಿ, ದುಃಖಕ್ಕೆ ಶತ್ರುಗಳಾಗಲಿ, ಪ್ರಯೋಜನಗಳಿಗೆ ಬುದ್ಧಿಯಾಗಲಿ, ಸುಖಕ್ಕೆ ಹಣವಾಗಲಿ, ಹಣಕ್ಕೆ ಬುದ್ಧಿಯಾಗಲಿ ಕಾರಣವೆಂದು ಹೇಳುವ ಹಾಗಿಲ್ಲ. ಏಕೆಂದರೆ ಜಾಣನಾಗಲಿ, ದಡ್ಡನಾಗಲಿ, ಶೂರನಾಗಲಿ, ಭೀರುವಾಗಲಿ, ಮಂಕನಾಗಲಿ, ಕವಿಯಾಗಲಿ, ಬಲಿಷ್ಠನಾಗಲಿ, ಕೈಲಾಗದವನಾಗಲಿ ಸುಖ ಬರುವವರಿಗೆ ಬಂದೇ ಬರುತ್ತದೆ. ಪರಮ ಮೂಢನಿಗೆ ಕಂಬಳಿ ಕವಚಿಕೊಂಡರೆ ಕಣ್ಣು ಕಾಣಿಸದಂತೆ ಯಾವ ದುಃಖವೂ ಇರುವುದಿಲ್ಲ. ಸುಖ ದುಃಖಗಳನ್ನು ಮೀರಿದ ಜ್ಞಾನಿಗಳಿಗೂ ದುಃಖವಿಲ್ಲ. ಈ ಮಧ್ಯೆ ಇರತಕ್ಕವರಿಗೆ ಬರೀ ಜಂಜಡ. ಸುಖವೋ ದುಃಖವೋ, ಇಷ್ಟವೋ ಅನಿಷ್ಟವೋ ಬಂದದ್ದನ್ನು ಎದೆಗುಂದದೆ ಅನುಭವಿಸಬೇಕು. ಆಮೆಯು ತನ್ನ ಅಂಗಾಂಗಗಳನ್ನೆಲ್ಲ ಒಳಗೆ ಸೆಳೆದುಕೊಳ್ಳುವಂತೆ ಕಾಮಕ್ರೋಧಗಳನ್ನು ಒಳಕ್ಕೆ ಅಡಗಿಸಿಕೊಂಡು ಶಾಂತನಾದರೆ ಆತ್ಮಸಂಪತ್ತು ದೊರೆಯುತ್ತದೆ, ಬೆಳಕು ಕಾಣುತ್ತದೆ. ಅದಕ್ಕೆ ಆಸೆಯನ್ನು ಬಿಡಬೇಕು. ಅದು ಮಂದ ಬುದ್ಧಿಗಳಿಗೆ ಸಾಧ್ಯವಿಲ್ಲ. ಮುಪ್ಪಿನಲ್ಲಿಯೂ ಮುದಿಯಾಗುವುದಿಲ್ಲ. ಬಂದರೆ ವಾಸಿಯಾಗದೆ ಪ್ರಾಣವನ್ನು ತೆಗೆಯುವ ರೋಗದಂತಹುದು, ಕೊನೆಯವರೆಗೂ ಹೋಗುವುದಿಲ್ಲ ಎಂದಾಗ ಯುಧಿಷ್ಠಿರನು ಕಾಲವು ಕಳೆದು ಹೋಗುತ್ತಾ ಎಲ್ಲ ಪ್ರಾಣಿಗಳನ್ನು ಮೃತ್ಯುವಿನ ಕಡೆಗೆ ಒಯ್ಯುತ್ತಿರುವಾಗ ಹೇಗೆ ನಡೆದುಕೊಳ್ಳುವುದು ಶ್ರೇಯಸ್ಸು ಎಂದು ಕೇಳಿದನು. ಅದಕ್ಕೆ ಭೀಷ್ಮರು, ಒಳ್ಳೆಯದೆಂದು ತಿಳಿದಿರುವುದನ್ನು ಕೂಡಲೇ ಮಾಡಿಬಿಡಬೇಕು. ಇಲ್ಲದಿದ್ದರೆ ಮೃತ್ಯುವು ಅಡ್ಡಲಾಗಿ ಬರುತ್ತದೆ. ನಾಳೆ ಮಾಡುವುದನ್ನು ಇಂದೇ ಮಾಡಬೇಕು. ಮಧ್ಯಾಹ್ನ ಮಾಡುವುದನ್ನು ಬೆಳಿಗ್ಗೆಯೇ ಮಾಡಬೇಕು. ಮೃತ್ಯುವು ಇದನ್ನು ಮಾಡಿದನೇ ಬಿಟ್ಟನೇ ಎಂದು ನೋಡುವುದಿಲ್ಲ. ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಧರ್ಮಶೀಲನಾಗಬೇಕು. ವಯಸ್ಸು ಆಗುತ್ತಾ ಆಗುತ್ತಾ ಮೋಹವನ್ನು ಬಿಡಬೇಕು ಎಂದು ತಿಳಿಸಿದರು. ಯುಧಿಷ್ಠಿರನು ಬಡವರಿಗೂ ಭಾಗ್ಯವಂತರಿಗೂ ಸುಖ ದುಃಖಗಳು ಹೇಗೆ ಬರುತ್ತದೆ, ಅವುಗಳ ಸ್ವರೂಪವೇನು ಎಂದು ಕೇಳಿದನು. ಅದಕ್ಕೆ ಭೀಷ್ಮರು, ತ್ಯಾಗವಿಲ್ಲದೆ ಸುಖವಿಲ್ಲ, ತ್ಯಾಗವಿಲ್ಲದೆ ಪರವಿಲ್ಲ, ತ್ಯಾಗವಿಲ್ಲದೆ ನಿರ್ಭಯವಾದ ನಿದ್ರೆಯೂ ಬರುವುದಿಲ್ಲ. ಎಲ್ಲವನ್ನೂ ತ್ಯಜಿಸಿದವನಿಗೆ ಸೌಖ್ಯ, ಭಾಗ್ಯವಂತನಿಗೆ ಮೃತ್ಯುವಿನ ಕೈಗೆ ಸಿಕ್ಕಿದವನ ಹಾಗೆ ಸದಾ ಕಳವಳವಿದ್ದೇ ಇರುತ್ತದೆ. ಹಣ ಕೈಗೆ ಸೇರಿತೆಂದರೆ ಕ್ರೋಧ ಲೋಭಗಳು ಅವನನ್ನು ಮೆಟ್ಟಿಕೊಳ್ಳುತ್ತವೆ. ಬುದ್ಧಿ ಕೆಟ್ಟು ಹೋಗುತ್ತದೆ. ಅಡ್ಡ ನೋಟ, ಸಿಡುಕು ಮೋರೆ, ಗಂಟು ಹುಬ್ಬು,
ಕಟುಭಾಷಣಗಳು ಬರುತ್ತವೆ. ತಾನೇ ರೂಪವಂತ, ಧನವಂತ, ಕುಲವಂತ, ಸಿದ್ಧಪುರುಷ, ತಾನು ಮನುಷ್ಯ ಮಾತ್ರದವನಲ್ಲ ಎಂದು ಮದಿಸುತ್ತಾನೆ. ವಿಷಯ ಸುಖಗಳಲ್ಲಿ ಹಣವೆಲ್ಲ ವೆಚ್ಚವಾಗಿ ಹೋದರೆ ಮತ್ತೊಬ್ಬರ ಸ್ವತ್ತಿಗೆ ಕೈ ಹಾಕುತ್ತಾನೆ, ಶಿಕ್ಷೆಗೆ ಗುರಿಯಾಗುತ್ತಾನೆ. ಒಂದು ವಿಧದಲ್ಲಿ ನೋಡಿದರೆ ಏನೂ ಇಲ್ಲದಿರುವುದು ರಾಜ್ಯ ಸಂಪತ್ತಿಗಿಂತ ಮೇಲು. ಈ ಸುಖ ದುಃಖಗಳನ್ನು ಲೋಕಸ್ವರೂಪವನ್ನು ನೋಡಿ ನಿತ್ಯಾನಿತ್ಯ ವಿಚಾರ ಮಾಡಬೇಕು. ಸುಖ ಬಂದರೆ ಹಿಗ್ಗಬಾರದು, ದುಃಖ ಬಂದರೆ ಕುಗ್ಗಬಾರದು ಎಂದು ತಿಳಿಸಿದರು. ಯುಧಿಷ್ಠಿರನು ಏನೇನು ಮಾಡಿದರೂ ಧನ ದೊರೆಯುವುದಿಲ್ಲ, ಆಸೆಯು ಬಹಳವಾಗಿರುತ್ತದೆ. ಆಗ ಏನು ಮಾಡಿದರೆ ಸುಖ ಬರುತ್ತದೆ ಎಂದು ಕೇಳಿದನು. ಭೀಷ್ಮರು ಸರ್ವಸಮತೆ, ಕ್ಲೇಶಪಟ್ಟುಕೊಳ್ಳದಿರುವುದು, ಸತ್ಯ, ವೈರಾಗ್ಯ, ಅಪ್ರವೃತ್ತಿ ಇವುಗಳಿಂದ ಮನುಷ್ಯನು ಸುಖ ಪಡೆಯುತ್ತಾನೆ. ಹಿಂದೆ ಮಂಕಿ ಎಂಬ ಬ್ರಾಹ್ಮಣನಿದ್ದನಂತೆ. ಅವನು ಧನವಂತನಾಗಬೇಕೆಂಬ ಪ್ರಯತ್ನವೆಲ್ಲ ವ್ಯರ್ಥವಾಗಿ ಕೊನೆಗೆ ಇದ್ದ ಸ್ವಲ್ಪ ಹಣದಿಂದಲೇ 2 ಹೋರಿಗಳನ್ನು ಕೊಂಡು ತರುತ್ತಿದ್ದನಂತೆ. ಅವು ಬರುತ್ತಾ ದಾರಿಯಲ್ಲಿ ಮಲಗಿದ್ದ ಒಂದು ಒಂಟೆಯನ್ನು ಕಂಡು ಹೆದರಿ ನೆಗೆದವು. ಒಂಟೆಯು ಎದ್ದು ಅವುಗಳ ಮಧ್ಯೆ ನುಗ್ಗಿತು. ಅವೆರಡಕ್ಕೂ ತೆಕ್ಕೆ ಹಾಕಿ ಕಟ್ಟಿದ್ದರಿಂದ ಅವು ಒಂಟೆಗೆ ಒಂದೊಂದು ಪಕ್ಕದಲ್ಲಿ ಒಂದೊಂದು ಕರ್ಣಾಭರಣ ಕಚ್ಚಿದಂತೆ ನೇತಾಡುತ್ತಿದ್ದವು. ಈ ಸ್ಥಿತಿಯಲ್ಲಿ ಒಂಟೆ ಅಡ್ಡಾದಿಡ್ಡಿಯಾಗಿ ಕಾಲು ಹಾಕಿಕೊಂಡು ಅವುಗಳನ್ನು ಎತ್ತಿಕೊಂಡು ಓಡಿ ಹೋಯಿತು. ಆಗ ಅವನು ಹೀಗೆ ಎಂದುಕೊಂಡನಂತೆ, ಎಷ್ಟು ಪ್ರಯತ್ನ ಮಾಡಿದರೇನು, ಪ್ರಾಪ್ತಿಯಿಲ್ಲದ್ದು ಹೇಗೆ ಬರುತ್ತದೆ? ದೈವದ ಮೇಲೆ ಮನುಷ್ಯ ಹಠ ಮಾಡಿದರೆ ನಡೆಯುತ್ತದೆಯೇ? ಪುರುಷ ಪ್ರಯತ್ನದಿಂದ ಸಾಧ್ಯವೆಂದು ಕೆಲವು ವೇಳೆ ತೋರಿ ಬಂದರೂ ವಿಚಾರ ಮಾಡಿದರೆ ಅದು ದೈವಕ್ಕೆ ಅಧೀನವೆಂದೇ ತಿಳಿಯುತ್ತದೆ. ಆದ್ದರಿಂದ ಸುಖ ಬೇಕಾದರೆ ವೈರಾಗ್ಯವನ್ನೇ ತಾಳಬೇಕು. ಇದುವರೆಗೆ ತನ್ನ ಇಷ್ಟಾರ್ಥಗಳನ್ನೆಲ್ಲ ಪಡೆದವನು ಯಾವನೂ ಇಲ್ಲ. ಆದರೆ ಮನುಷ್ಯನು ಬದುಕಿರುವ ತನಕ ಆಸೆ ಎನ್ನುವುದು ಬೆಳೆಯುತ್ತಲೇ ಇರುತ್ತದೆ. ಅದಕ್ಕೆ ವಶನಾದಷ್ಟು ದುಃಖ, ಅದನ್ನು ಬಿಟ್ಟಷ್ಟು ಸುಖವಾಗುತ್ತದೆ ಎಂದು ತಿಳಿಸಿದರು. ಧನ್ಯವಾದಗಳು ಸ್ನೇಹಿತರೆ. ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.